ದ್ವೇಷ ಭಾಷಣ ಮಾಡಿದ ಕಲ್ಲಡ್ಕ ಪ್ರಭಾಕರ್ ಭಟ್ ವಿರುದ್ಧ ಎಫ್ಐಆರ್. ಜಾಮೀನು ರಹಿತ ಸೆಕ್ಷನ್ ಅಡಿಯಲ್ಲಿ ಕಲ್ಲಡ್ಕ ವಿರುದ್ಧ ಎಫ್ಐಆರ್. 8 ಸೆಕ್ಷನ್ಗಳನ್ನು ಹಾಕಿ ಪ್ರಕರಣ ದಾಖಲಿಸಿದ ಶ್ರೀರಂಗಪಟ್ಟಣ ಪೊಲೀಸರು. ಭಾಷಣ ಮಾಡಿದ ಕಲ್ಲಡ್ಕ ಪ್ರಭಾಕರ್ ಭಟ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಜಾಮೀನು ರಹಿತ ಸೆಕ್ಷನ್ ಅಡಿಯಲ್ಲಿ ಕಲ್ಲಡ್ಕ ವಿರುದ್ಧ ಎಫ್ಐಆರ್ ದಾಖಲಾಗಿರುವಂತದ್ದು. 8 ಸೆಕ್ಷನ್ಗಳನ್ನು ಹಾಕಿ ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಾರೆ ಶ್ರೀರಂಗಪಟ್ಟಣ ಪೊಲೀಸರು. ಮಹಿಳಾ ಹೋರಾಟಗಾರ್ತಿ ನಜ್ಮಾ ನಜೀರ್ ಚಿಕ್ಕನೇರಳೆ ದೂರನ್ನ ಕೊಟ್ಟಿದ್ದಾರೆ. ನಜ್ಮಾ ಚಿಕ್ಕನೇರಳೆ ಕೊಟ್ಟಂತಹ ದೂರನ್ನ ಆಧರಿಸಿ ಕಲ್ಲಡ್ಕ ಪ್ರಭಾಕರ್ ಭಟ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಐಪಿಸಿ ಸೆಕ್ಷನ್ 354, 294, 509, 506, 153A, 295, 295A, 298 ಅಡಿಯಲ್ಲಿ ಎಫ್ಐಆರ್ ದಾಖಲಾಗಿರುವಂತದ್ದು. ಲೈಂಗಿಕ ದೌರ್ಜನ್ಯಕ್ಕೆ ಪ್ರಚೋದನೆ, ಮಹಿಳೆಯರ ಚುನಾವಣೆ ಸೆಕ್ಷನ್ ಧರ್ಮಗಳನ್ನ ಎತ್ತಿಕಟ್ಟಿ ಗಲಭೆ, ಧರ್ಮದ ಅವಹೇಳನ, ಮಹಿಳಾ ಅವಹೇಳನ, ಮಹಿಳೆಯನ್ನ ಲೈಂಗಿಕವಾಗಿ ನಿಂದಿಸುವ ಹಾಗೆ ಜೀವ ಬೆದರಿಕೆ ಒಡ್ಡುವ, ಖಾಸಗಿ ವಿಷಯವನ್ನ ಅಶ್ಲೀಲಗೊಳಿಸುವ ಸೆಕ್ಷನ್ಗಳ ಅಡಿಯಲ್ಲಿ ಕೇಸನ್ನ ದಾಖಲಿಸಲಾಗಿದೆ. ಕಲ್ಲಡ್ಕ ಪ್ರಭಾಕರ್ ಭಟ್ ವಿರುದ್ಧ ರೌಡಿ ಶೀಟ್ ತೆರೆಯುವಂತೆ ನಜ್ಮಾ ಆಗ್ರಹವನ್ನ ಮಾಡಿದ್ದಾರೆ. ಮುಸ್ಲಿಂ ಮಹಿಳೆಯರನ್ನ ಅವಹೇಳನ ಮಾಡಿದ ಭಾಷಣವನ್ನ ಮಾಡಿದ್ರು ಕಲ್ಲಡ್ಕ ಪ್ರಭಾಕರ್ ಭಟ್. ಮುಸ್ಲಿಂ ಮಹಿಳೆಯರಿಗೆ ದಿನಕ್ಕೊಬ್ಬ ಗಂಡಂದಿರು ಅಂತ ಕಲ್ಲಡ್ಕ ಹೇಳಿಕೆಯನ್ನ ಕೊಟ್ಟಿದ್ರು. ಮುಸ್ಲಿಮರಿಗೆ ಪರ್ಮನೆಂಟ್ ಗಂಡ ಕೊಟ್ಟಿದ್ದೆ ಮೋದಿ ಅಂತ ಕಲ್ಲಡ್ಕ ಪ್ರಭಾಕರ್ ಭಟ್ ಹೇಳಿದ್ರು. ಶ್ರೀರಂಗಪಟ್ಟಣದ ಹನುಮ ಜಯಂತಿಯಲ್ಲಿ ಭಾಷಣವನ್ನ ಮಾಡುವಂತಹ ಸಂದರ್ಭದಲ್ಲಿ ಈ ಮಾತನ್ನ ಹೇಳಿದ್ರು. ಕಲ್ಲಡ್ಕ ಪ್ರಭಾಕರ್ ಭಟ್ ಮಾತಿಗೆ ಮುಸ್ಲಿಂ ಸಮುದಾಯವೇ ರೊಚ್ಚಿಗೆದ್ದಿತ್ತು. ರಾಜ್ಯದೆಲ್ಲೆಡೆ ಕಲ್ಲಡ್ಕ ಪ್ರಭಾಕರ್ ಭಟ್ ವಿರುದ್ಧ ಆಕ್ರೋಶಗೊಂಡಿದ್ರು ಮುಸ್ಲಿಮರು. ಅದರ ಬೆನ್ನಲ್ಲೇ ಈಗ ಹೋರಾಟಗಾರ್ತಿ ನಜ್ಮಾ ನಜೀರ್ ಚಿಕ್ಕನೇರಳೆ ಅವರು ಕೊಟ್ಟಿರುವಂತಹ ದೂರಿನ ಅನ್ವಯ ಶ್ರೀರಂಗಪಟ್ಟಣ ಪೊಲೀಸರು ಕಲ್ಲಡ್ಕ ಪ್ರಭಾಕರ್ ಭಟ್ ಅವರ ವಿರುದ್ಧ ಅವರ ಮೇಲೆ ಎಫ್ಐಆರ್ ಅನ್ನ ದಾಖಲಿಸಿಕೊಂಡಿದ್ದಾರೆ. ದ್ವೇಷ ಭಾಷಣವನ್ನ ಮಾಡಿದಂತಹ ಕಲ್ಲಡ್ಕ ಪ್ರಭಾಕರ್ ಭಟ್ ವಿರುದ್ಧ ಸದ್ಯ ಎಫ್ಐಆರ್ ದಾಖಲಾಗಿದೆ. ಜಾಮೀನು ರಹಿತ ನಾನ್ ಬೇಲೇಬಲ್ ಸೆಕ್ಷನ್ ಅಡಿಯಲ್ಲಿ ಕಲ್ಲಡ್ಕ ಪ್ರಭಾಕರ್ ಭಟ್ ವಿರುದ್ಧ ಎಫ್ಐಆರ್ ದಾಖಲಾಗಿರುವಂತದ್ದು. ಐಪಿಸಿ ಸೆಕ್ಷನ್ 354, 294, 509, 506, 153A, 295, 295A ಹಾಗೆ 298 ಅಡಿಯಲ್ಲಿ ಎಫ್ಐಆರ್ ಅನ್ನ ದಾಖಲಿಸಿಕೊಳ್ಳಲಾಗಿದೆ. ತಲಾಖ್ ಹೇಳುವಂತ ಅವಕಾಶ ಇತ್ತು. ಯಾವಾಗ ಈ ಹೊಸ ಸರ್ಕಾರ ಮೋದಿ ಸರ್ಕಾರ ಬಂತು ಆ ತ್ರಿವಳಿ ತಲಾಖ್ ಹೋಯ್ತು. ತುಂಬಾ ಹೊಟ್ಟೆ ನೋವು, ಗಂಡಸರಿಗೆ ತುಂಬಾ ಹೊಟ್ಟೆ ನೋವು. ನಿಜವಾಗಿ ಮುಸಲ್ಮಾನ ಹುಡುಗಿಯರಿಗೆ ಆನಂದದ ಸಂಗತಿ ಆಗಬೇಕಾಗಿತ್ತು. ದಿನಕ್ಕೊಬ್ಬ ಗಂಡ, ಪರ್ಮನೆಂಟ್ ಗಂಡನೇ ಇಲ್ಲ. ಹಾಗೆಲ್ಲ ತಲಾಖ್ 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 ಹೇಳಿದ್ರಪ್ಪ. ಅದಕ್ಕೋಸ್ಕರ ಜೀವನ ಪೂರ್ತಿ ನನಗೊಬ್ಬ ಗಂಡ ಇದ್ದಾನೆ ಅಂತ ಹೇಳುವಂತ ಪರಿಸ್ಥಿತಿ ಇರಲಿಲ್ಲ. ನಿಮಗೆ ಒಂದು ಪರ್ಮನೆಂಟ್ ಗಂಡನನ್ನು ಕೊಟ್ಟದ್ದು ಮೋದಿ ಸರ್ಕಾರ, ನೆನಪಿಟ್ಕೊಂಡು. ತಲಾಖ್ ಹೇಳುವಂತ ಅವಕಾಶ ಇತ್ತು. ಯಾವಾಗ ಈ ಹೊಸ ಸರ್ಕಾರ ಮೋದಿ ಸರ್ಕಾರ ಬಂತು ಆ ತ್ರಿವಳಿ ತಲಾಖ್ ಹೋಯ್ತು. ತುಂಬಾ ಹೊಟ್ಟೆ ನೋವು, ಗಂಡಸರಿಗೆ ತುಂಬಾ ಹೊಟ್ಟೆ ನೋವು. ನಿಜವಾಗಿ ಮುಸಲ್ಮಾನ ಹುಡುಗಿಯರಿಗೆ ಆನಂದದ ಸಂಗತಿ ಆಗಬೇಕಾಗಿತ್ತು. ದಿನಕ್ಕೊಬ್ಬ ಗಂಡ, ಪರ್ಮನೆಂಟ್ ಗಂಡನೇ ಇಲ್ಲ.
ಹಾಗಾದ್ರೆ ತಲಾಕ್ 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 ಹೇಳಿದ್ರಪ್ಪ. ಅದಕ್ಕೋಸ್ಕರ ಜೀವನ ಪೂರ್ತಿ ನನಗೊಬ್ಬ ಗಂಡ ಇದ್ದಾನೆ ಅಂತ ಹೇಳುವಂತ ಪರಿಸ್ಥಿತಿ ಇರಲಿಲ್ಲ. ನಿಮಗೆ ಒಂದು ಪರ್ಮನೆಂಟ್ ಗಂಡನನ್ನು ಕೊಟ್ಟದ್ದು ಮೋದಿ ಸರ್ಕಾರ, ನೆನಪಿ.